ರಾತ್ರಿ ಭಜನೆ ಹಾಡು ಡ್ಯಾನ್ಸ್ ಎಲ್ಲ ಇತ್ತು. ಆದ್ರೆ ಬೆಳ್ಳಂಬೆಳಗ್ಗೆ ವಾಕಿಂಗ್ ಅನ್ನು ಮಾಡ್ತಿದ್ದಾರೆ ನಾಯಕರು. ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿಯ ಹೈಲೈಟ್ಸ್ ಇದು. ಮೂಡ ಹಗರಣ ಚರ್ಚೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ತಡರಾತ್ರಿವರೆಗೂ ಭಜನೆಯನ್ನ ಮಾಡಿದ್ರು ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು. ಮುಂಜಾನೆಯೇ ಎದ್ದು ವಿಧಾನಸೌಧದ ಕಾರಿಡಾರ್ನಲ್ಲಿ ವಾಕಿಂಗ್ ಮಾಡಿದ್ದಾರೆ. ಆರ್ ಅಶೋಕ್ ಹಾಗೆ ಬಿವೈ ವಿಜಯೇಂದ್ರ, ಸುರೇಶ್ ಕುಮಾರ್, ಭರತ್ ಶೆಟ್ಟಿ, ಸುನಿಲ್ ಕುಮಾರ್ ಹಾಗೆ ಆರ್ಗ ಜ್ಞಾನೇಂದ್ರ ಬೆಳ್ಳಂಬೆಳಗ್ಗೆ ಕಾರಿಡಾರ್ನಲ್ಲಿ ವಾಕಿಂಗ್ ಮಾಡಿದ್ದಾರೆ. ವಿಧಾನಸೌಧದ ಎದುರು ಪ್ರಭು ಚೌಹಾಣ್ ಯೋಗ ವ್ಯಾಯಾಮವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿಪಕ್ಷದಿಂದ ನಿನ್ನೆ ಭಜನೆಯೆಲ್ಲ ಆಯಿತು. ಬೆಳ್ಳಂಬೆಳಗ್ಗೆ ಇದೀಗ ವಾಕಿಂಗ್ ಮಾಡ್ತಾ ಇದ್ದಾರೆ. ಮೂಡ ಹಗರಣದ ಚರ್ಚೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ದಾರೆ. ಸದನದ ಬಾವಿಗಿಳಿದು ಬಿಜೆಪಿ ಜೆಡಿಎಸ್ ಸದಸ್ಯರು ಅಹೋರಾತ್ರಿಯನ್ನ ಕೈಗೊಂಡಿದ್ದಾರೆ. ಅತ್ತ ದಲಿತರ ಹಣವು ಲೂಟಿ, ಇತ್ತ ಮೂಡಾವು ಲೂಟಿ, ಹಗರಣಗಳ ಸರದಾರ ಕಾಂಗ್ರೆಸ್ ಸರ್ಕಾರ ಅಂತ ಭಿತ್ತಿಪತ್ರವನ್ನ ಹಿಡಿದುಕೊಂಡು ಆರಂಭಿಸಿತು ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು. ಇದೀಗ ಅಹೋರಾತ್ರಿ ಧರಣಿಯನ್ನ ರಾತ್ರಿ ಪೂರ್ತಿ ನಡೆಸಿದ್ದಾಯಿತು. ಇದೀಗ ಬೆಳ್ಳಂಬೆಳಗ್ಗೆ ವಾಕಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಶೋಕ್, ಬಿವೈ ವಿಜಯೇಂದ್ರ ಹಾಗೆ ಸುರೇಶ್ ಕುಮಾರ್. ಇನ್ನು ವಿಧಾನಸೌಧದ ಎದುರು ಪ್ರಭು ಚೌಹಾಣ್ ಹಾಗ ಯೋಗವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅಹೋರಾತ್ರಿ ಧರಣಿ ಎಲ್ಲ ನಡೆಸಿದ್ದಾಯಿತು. ಇದೀಗ ಬೆಳ್ಳಂಬೆಳಗ್ಗೆ ವಾಕಿಂಗ್ ಕೂಡ ಮಾಡ್ತಿದ್ದಾರೆ. ವಿಪಕ್ಷದ ಸದಸ್ಯರ ಅಹೋರಾತ್ರಿ ಧರಣಿ ಬಗ್ಗೆ ಈಗಾಗಲೇ ಸ್ಪೀಕರ್ ಯುಟಿ ಖಾದರ್ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬೇಕಾದಂತಹ ಸವಲತ್ತಿಗೆ ಅವಕಾಶವನ್ನು ನೀಡಿದ್ದೇವೆ. ಮೂಡ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟರೆ ಕೆಟ್ಟ ಸಂಪ್ರದಾಯ ಆರಂಭ ಆಗುತ್ತೆ ಅಂತ ಅವ್ರು ಮಾತನಾಡಿದ್ದಾರೆ. ಇನ್ನು ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾದಂಥ ವಿಪಕ್ಷ ಸದಸ್ಯರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಊಟದ ಬಳಿಕ ಶಾಸಕರೆಲ್ಲ ಆಯಕಟ್ಟಿನ ಜಾಗವನ್ನ ನೋಡಿಕೊಂಡು ಬೆಡ್ ಹಾಸಿ ನಿದ್ದೆಗೆ ಜಾರಿದ್ರು. ಇದೀಗ ಬೆಳ್ಳಂಬೆಳಗ್ಗೆ ಎದ್ದು ವಾಕಿಂಗ್ ಅನ್ನ ಮಾಡ್ತಿದ್ದಾರೆ. ನಿನ್ನೆ ಭಜನೆಯ ದೃಶ್ಯಾವಳಿಗಳನ್ನ ಒಂದು ಬದಿಯಲ್ಲಿ ಗಮನಿಸ್ತಾ ಇದ್ದೀರಿ. ಜೆಡಿಎಸ್ ಹಾಗೂ ಬಿಜೆಪಿಯಿಂದ ಅಹೋರಾತ್ರಿ ಧರಣಿಯ ಭಜನೆಯನ್ನ ನಡೆಸಲಾಯಿತು. ನಂತರದಲ್ಲಿ ಬೆಳ್ಳಂಬೆಳಗ್ಗೆ ಎದ್ದು ವ್ಯಾಯಾಮದಲ್ಲಿ ನಿರತರಾಗಿದ್ದಾರೆ.